ಈ ಸಭೆಯಲ್ಲಿರುವ ಬಹಳ ಸಂಕ್ಷಿಪ್ತವಾಗಿ ಕನ್ನಡ ಭಾಷೆಯ ಅಧ್ಯಾಪಕನಾಗಿ ಮಾಧ್ಯಮದ ಭಾಷೆ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಇದು ಮಾಧ್ಯಮವನ್ನು ಕುರಿತ ಭಾಷೆಯ ಪ್ರಶ್ನೆ ಮಾತ್ರ ಅಲ್ಲ, ಭಾಷಣಕ್ಕೆ ಮಾತನ್ನು ಬಳಸುವ, ಬರಹಕ್ಕೆ ಅಕ್ಷರವನ್ನು ಬಳಸುವ ಎಲ್ಲರೂ ನನ್ನಂಥ ಲೇಖಕರನ್ನು ಒಳಗೊಂಡಂತೆ, ಮುಖ್ಯವಾಗಿ ಚರಿತ್ರೆಯ ಅಧ್ಯಾಪಕರು, ವಿದ್ವಾಂಸರು, ಇವರೆಲ್ಲರನ್ನು ಒಳಗೊಂಡುವ ಒಂದು ಪ್ರಶ್ನೆ ಇದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನನ್ನ ಮೊದಲ ತಿಳುವಳಿಕೆ ಏನು ಅಂದರೆ, ಈ ಫ್ಯಾಕ್ಟ್ ಅಂತ ಏನಿದೆ, ನಿಜ ಸುದ್ದಿ, ಫ್ಯಾಕ್ಟ್, ಅದು ವರದಿಗಾರಿಕೆಗೂ ಇತಿಹಾಸ ಬರೆಯೋದಕ್ಕೂ ಸಮಾನವಾದಂಥ ಒಂದು ಸಮಸ್ಯೆ. ಘಟನೆಗಳು ನಡೆದಿವೆ, ಆ ಘಟನೆಗಳನ್ನು ನಾವು ವರದಿ ಮಾಡೋದೇ ಮಾಧ್ಯಮದ ಕೆಲಸ. ಘಟನೆಗಳು ನಡೆದಿವೆ, ಅವುಗಳನ್ನು ಅನುಕ್ರಮಣದಲ್ಲಿ ಜೋಡಿಸೋದೇ ಇತಿಹಾಸ ಅಂತ ನಾವು ತಿಳ್ಕೊಂಡಿದ್ದೀವಿ ಸಾಮಾನ್ಯವಾಗಿ. ಹಾಗಲ್ಲ, ಘಟನೆಗಳು ನಡೆದಿವೆ, ಅದನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡುವ ಜನ ಇದ್ದಾರೆ. ಅವರು ಅದನ್ನು ವಿಶ್ಲೇಷಣೆ ಮಾಡಿ, ವ್ಯಾಖ್ಯಾನ ಮಾಡಿ ಒಂದು ಹೊಸ ಸತ್ಯವನ್ನು ಸೃಷ್ಟಿ ಮಾಡ್ತಾರೆ. ಅದೇ ಇತಿಹಾಸ, ಅದೇ ವರದಿ. ಅದರಿಂದ ಫ್ಯಾಕ್ಟ್ಗಳನ್ನು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಹುಡುಕಬಾರ್ದು, ಇತಿಹಾಸದ ಪುಸ್ತಕಗಳಲ್ಲೂ ಹುಡುಕಬಾರ್ದು. ಅವುಗಳ ವ್ಯಾಖ್ಯಾನ ಏನು? ವ್ಯಾಖ್ಯಾನ ಅಂದ್ಕೊಳ್ಳೆ ದೃಷ್ಟಿಕೋನ ಬಂದ್ಬಿಡ್ತದೆ. ಮತ್ತು ಆ ದೃಷ್ಟಿಕೋನ ಸಮೇತವಾದ ವ್ಯಾಖ್ಯಾನವನ್ನು, ವಿಶ್ಲೇಷಣೆಯನ್ನು ಯಾವ ಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡ್ತಿದ್ದಾರೆ, ನಾನು ಆ ಭಾಷೆಯ ಅಂಶವನ್ನು ಮಾತ್ರ ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೇನೆ. ಒಂದು ಯುದ್ಧ ನಡೆದಿದೆ ಅಂದರೆ ಆ ಯುದ್ಧಕ್ಕೆ ಬೇರೆ ಬೇರೆ ದೃಷ್ಟಿಕೋನಗಳು ವರದಿಗಾರರಲ್ಲಿ ಇರಕ್ಕೆ ಸಾಧ್ಯ ಇದೆ. ಮಿಸೈಲ್ ಎಷ್ಟು ಕರಾರುವಕ್ಕಾಗಿ ಹೋಗಿ ಹೊಡೆದಿದೆ ಎಂಬ ತಂತ್ರಜ್ಞಾನದ ಪ್ರಶ್ನೆಯನ್ನು ಯಾರೋ ಒಬ್ಬರು ಚರ್ಚೆ ಮಾಡಬಹುದು. ಯುದ್ಧದಲ್ಲಿ ಸ್ಟ್ರಾಟಜಿ ಏನು ಅಂತ ಯಾರೋ ಒಬ್ಬರು ಪ್ರಶ್ನೆ ಮಾಡಬಹುದು. ಅದರ ಮಿಸೈಲು ಅಥವಾ ಬಾಂಬ್ ಬಿದ್ದಾಗ ಆ ಕುಟುಂಬ, ಆ ದೇಹ ಹೇಗೆ ಛಿದ್ರ ಆಗ್ತದೆ, ಯುದ್ಧದಲ್ಲಿ ಸೈನಿಕ ಸತ್ತರೆ ಆ ಕುಟುಂಬ ಹೇಗೆ ಅನಾಥ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ಕೂಡ ವರದಿ ಮಾಡ್ಬೋದು. ಫ್ಯಾಕ್ಟ್ ಒಂದೇ, ಯುದ್ಧ ಒಂದೇ, ಆದರೆ ನೋಡ್ತಿರೋ ದೃಷ್ಟಿಕೋನಗಳು, ವ್ಯಾಖ್ಯಾನಗಳು, ಅವುಗಳಿಗೆ ಬಳಸ್ತಿರೋ ಭಾಷೆ ಭಿನ್ನವಾಗಿದೆ. ಈ ಭಾಷೆ ಇದೆಯಲ್ಲ, ಇದೇ ಪೊಲಿಟಿಕ್ಸ್ ಅಂಥೇಳಿ ನಾನು ಯಾವಾಗಲೂ ತಿಳಿದಿದ್ದೇನೆ. ಅದರಿಂದ ನಮ್ಮ ತತ್ವಶಾಸ್ತ್ರದಲ್ಲಿ ಸತ್ಯ ಅನ್ನೋದು ಭಾಳ ಎಲ್ರಿಗೂ ಗೊತ್ತು. ಒಂದು ಅಬ್ಸಲ್ಯೂಟ್ ಟ್ರೂತ್ ಅನ್ನೋದು ಇರೋಲ್ಲ. ಆ ಸತ್ಯಕ್ಕೆ ಹಲವು ಮುಖಗಳು ಇರ್ತವೆ. ಆ ಹಲವು ಮುಖಗಳನ್ನು ಕುರಿತು ನಾವು ನಮ್ಮಲ್ಲಿ ಎಚ್ಚರ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದ ಒಂದು ಸಂಗತಿ. ಒಂದು ಘಟನೆ ನಡೆದ್ರೆ ಒಂದು ರೈತಾಪಿ ದೃಷ್ಟಿಕೋನ ಹೊಂದಿರೋಕ್ಕೆ ಸಾಧ್ಯ ಇದೆ, ದಲಿತ ದೃಷ್ಟಿಕೋನ ಹೊಂದಿರೋಕ್ಕೆ ಸಾಧ್ಯ ಇದೆ, ಹೆಣ್ಣಿನ ದೃಷ್ಟಿಕೋನ ಹೊಂದಿರೋಕ್ಕೆ ಸಾಧ್ಯ ಇದೆ, ಆದಿವಾಸಿಗಳ ದೃಷ್ಟಿಕೋನ ಇರೋಕ್ಕೆ ಸಾಧ್ಯ ಇದೆ. ಯಾವ ದೃಷ್ಟಿಕೋನಗಳು ಮಾಧ್ಯಮದಲ್ಲಿ ರೆಪ್ರೆಸೆಂಟ್ ಆಗ್ತಾ ಇವೆ, ಯಾವ ಭಾಷೆಯಲ್ಲಿ ಆಗ್ತಿವೆ ಅನ್ನೋ ಪ್ರಶ್ನೆಯನ್ನು ಒಂದು ಜಾಗೃತ ನಾಗರಿಕ ಸಮಾಜ ಯಾವಾಗಲೂ ಕೇಳ್ಕೊಳ್ಬೇಕು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೀಗಾಗಿ ಸರ್ವಸಮ್ಮತ ಸತ್ಯವೊಂದು ಇತಿಹಾಸದ ಕೃತಿಗಳಲ್ಲೂ ಇರೋಲ್ಲ, ಮಾಧ್ಯಮದ ವರದಿಗಳಲ್ಲೂ ಕೂಡ ಇರೋಲ್ಲ. ಒಂದು ರಿಲೇಟಿವ್ ಸತ್ಯ ಇರ್ತದೆ, ಮಗ್ಗಲು ಸತ್ಯ ಇರ್ತದೆ. ಸೊ ನಾವೆಲ್ಲ ಕೇಳ್ಕೊಳ್ಬೇಕಾದ ಪ್ರಶ್ನೆ, ಅಧ್ಯಾಪಕನಾಗಿ ನಾನು ಕೂಡ ಯಾವ ಸತ್ಯದ ಮಗ್ಗಲನ್ನು ನಾನು ನನ್ನ ಉಪನ್ಯಾಸದಲ್ಲಿ, ಬರಹದಲ್ಲಿ ಪ್ರತಿಪಾದಿಸ್ತಾ ಇದ್ದೇನೆ ಅನ್ನುವಂಥದ್ದು. ಸೊ ಸತ್ಯ ಅನ್ನೋದೊಂದು ಕನ್ಸ್ಟ್ರಕ್ಷನ್. ಅದು ಒಂದು ಯುದ್ಧವನ್ನು ಯಾರು ಗೆದ್ದರು ಅಂಥೇಳಿ ಆ ಗೆದ್ದ ವ್ಯಕ್ತಿಯ ಪರವಾಗಿ ವಾದ ಮಾಡೋಕ್ಕೂ ಸಾಧ್ಯ ಇದೆ, ಮತ್ತು ಅದರಿಂದ ಆದ ಅನಾಹುತಗಳನ್ನು ಕುರಿತು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಯಾಕಂದರೆ ನಮ್ಮಲ್ಲಿ ಯುದ್ಧದ ವರ್ಣನೆ ಕನ್ನಡ ಕಾವ್ಯಗಳಲ್ಲಿ ಹೇಗಿದೆ ಅಂದರೆ, ಬ್ರಿಟಿಷರನ್ನು ಕುರಿತು 19ನೇ ಶತಮಾನದಲ್ಲಿ ಒಬ್ಬರು ಬರೆದಿದ್ದಾರೆ, ದೇವಚಂದ್ರ ಅಂತ. ವೈರಿ ವನಿತಾ ವಿಧವಾ ದೀಕ್ಷಿತ ಬ್ರಿಟಿಷರು ನಮ್ಮ ವೈರಿಗಳಿಗೆ, ತಮ್ಮ ವೈರಿಗಳಿಗೆ, ಅವರ ವನಿತೆಯರಿಗೆ ವಿಧವೆಯ ದೀಕ್ಷೆಯನ್ನು ಕೊಡೋರು ಅಂತ. ಯಾರು ವೈರಿಗಳು ಬ್ರಿಟಿಷರಿಗೆ? ನಮ್ಮವರೇ ತಾನೆ. ನಮ್ಮ ಕವಿನೇ ಹೀಗೆ ಬರೆದಿದ್ದಾನೆ. ಸೊ ಒಂದು ದೃಷ್ಟಿಕೋನ ಇದೆ ಅಲ್ಲಿ, ಒಂದು ಪಕ್ಷ ತಗೊಂಡಿದ್ದಾರೆ ಅವರು. ಅದರಿಂದ ನಾವು ಈ ಪತ್ರಿಕೆಗಳನ್ನು ಒಂದು ಸತ್ಯ ಹೇಳುವ ಒಂದು ಮಾಧ್ಯಮ ಅಂತ ತಿಳಿಯುವ ಬದಲು ನಾಗರಿಕರು ಅದು ಒಂದು ಪಾರ್ಶ್ವಿಕ ಸತ್ಯವನ್ನು ಹೇಳುವ ಮಾಧ್ಯಮ, ಮತ್ತು ಯಾಕೆ ಆ ಪಾರ್ಶ್ವಿಕ ಸತ್ಯ ಹೇಳ್ತಾ ಇದೆ, ಆ ಸತ್ಯ ಯಾವುದು ಎನ್ನುವ ಎಚ್ಚರ ಪಡ್ಕೊಳ್ಳೋದು ಬಹಳ ಅಗತ್ಯ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ರೈತರ ಮುಷ್ಕರ ಆದರೆ ನಮ್ಮ ಏನು ಸಾರಿಗೆ ಇದೆ ಅಥವಾ ನಮ್ಮ ಸಂಚಾರ ವ್ಯವಸ್ಥೆ ಸಂಚಾರಕ್ಕೆ ಅಡ್ಡಿ, ರೈತರ ಮುಷ್ಕರ ಸಂಚಾರಕ್ಕೆ ಅಡ್ಡಿ ಅಂತ ಒಂದು ಟೈಟಲಲ್ಲಿ ಸುದ್ದಿ ಬಂದರೆ ಸಂಚಾರಕ್ಕೆ ಅಡ್ಡಿ ಆಗಿರೋದು ಫ್ಯಾಕ್ಟ್, ಹೌದು. ಆದರೆ ರೈತರು ಯಾಕೆ ಮುಷ್ಕರಕ್ಕೆ ಬಂದಿದ್ದಾರೆ, ಅವ್ರ ಕಷ್ಟ ಏನು ಅನ್ನೋದು ಇಲ್ಲದೆ ಹೋದರೆ ಅದು
ಒಂದು ಪರವಾಗಿ ನಿಂತಿದೆ ಮತ್ತು ಅದು ಅಸತ್ಯವನ್ನೇ ಅದು ಹೇಳ್ತಾ ಇದೆ ಅಂತಲೇ ನಾವು ಭಾವಿಸಬೇಕಾಗಿದೆ. ನಾನು ನನ್ನ ಫೇಸ್ಬುಕ್ನಲ್ಲಿ ಒಂದು ಚರ್ಚೆ ಮಾಡಿದೆ. ಒಂದು ತರಗತಿಯ ಕೋಣೆಯಲ್ಲಿ ಸಗಣಿ ಬೆಳೆದ್ರೆ ಏರ್ ಕಂಡೀಷನ್ ಕೆಲಸ ಮಾಡ್ತದೆ ಅಂತ ಒಬ್ಬ ಟೀಚರ್ ಬೆಳೆದ್ರು. ಅದನ್ನು ವಿದ್ಯಾರ್ಥಿಗಳು ವಿರೋಧಿಸಿ ಅವ್ರ ಮನೆಗೆ ಹೋಗಿ ಸಗಣಿ ಬೆಳೆದ್ರು. ಪತ್ರಿಕೆಗಳು ಹೇಗೆ ವರದಿ ಮಾಡಿದ್ವು? ಅವ್ರು ಬಳಸಿದ ಭಾಷೆ, ಆ ಸಗಣಿ ಬೆಳೆದ್ರಲ್ಲ, ಅವರು ಸಗಣಿಯನ್ನು ಲೇಪಿಸಿದರು. ಸೀದ ವರ್ಬ್, ಕ್ರಿಯಾಪದ, ಸಗಣಿಯನ್ನು ಲೇಪಿಸಿದರು. ಈ ವಿದ್ಯಾರ್ಥಿಗಳು ಮಾಡಿದ್ದಕ್ಕೆ ವಿರೂಪಗೊಳಿಸಿದರು. ಆಕೆಯ ಮನೆಯನ್ನು ವಿರೂಪಗೊಳಿಸಿದರು. ದಿಸ್ ಇಸ್ ದ ಪಾಲಿಟಿಕ್ಸ್ ಆಫ್ ಲ್ಯಾಂಗ್ವೇಜ್. ಫ್ಯಾಕ್ಟನ್ನು ಹೇಳ್ತಾ ಇವೆ, ಆದರೆ ಒಂದು ವ್ಯಾಖ್ಯಾನ ಮಾಡ್ತಾ ಇವೆ. ನಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರ ಪರವಾಗಿ ಈ ಭಾಷೆ ಇದೆ, ಯಾರ ದೃಷ್ಟಿಕೋನ. ಅನೇಕ ಸಲ ಸಾವುಗಳನ್ನು ಮಟಾಶ್ ಅನ್ನೋ ಶಬ್ದ ಬಳಸ್ತಾರೆ. ಭಾಷೆ ಅಶ್ಲೀಲ ಆಗೋದು ಬೈಗುಳಗಳನ್ನು ಬಳಸೋದ್ರ ಮೂಲಕ ಅಲ್ಲ, ಅಸಹನೆಯಿಂದ, ಅಮಾನುಷತೆಯಿಂದ. ಭಾಷೆ ಅಶ್ಲೀಲ ಆಗೋದು ಕೆಟ್ಟ ಬೈಗಳು ಬಳಸೋದ್ರಿಂದ ಅಲ್ಲ, ಆ ಭಾಷೆಯನ್ನು ಬಳಸುವವರ ಹೊಟ್ಟೆಯಲ್ಲಿರುವ ದ್ವೇಷ ಇದೆಯಲ್ಲ, ಅದು ಭಾಷೆಯನ್ನು ಮಲಿನ ಮಾಡ್ತದೆ. ಕನ್ನಡ ಭಾಷೆ ಕಳೆದ 20 ವರ್ಷಗಳಲ್ಲಿ 30 ವರ್ಷಗಳಲ್ಲಿ ಮಾಧ್ಯಮಗಳು ಮಾಡಿರೋಷ್ಟು ಮಾಲಿನ್ಯ, ಭಾಷಾ ಮಾಲಿನ್ಯ ಯಾರೂ ಮಾಡಿಲ್ವೇನೋ ಅಂಥೇಳಿ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ. ಎಷ್ಟು ಜೆಂಡರ್ ಇನ್ಸೆನ್ಸಿಟಿವ್ ಇರ್ತದೆ ಅನ್ನೋದು ನಾವೆಲ್ಲರೂ ಬಲ್ಲೆವು. ಇಲ್ಲಿ ವಿಜಯಮ್ಮ ಇದ್ದಾರೆ. ಪ್ರೇಮ ಮತ್ತು ಈ ಥರದ ಇವುಗಳನ್ನು ದೃಶ್ಯ ಮಾಧ್ಯಮಗಳು ಆ ಪ್ರೇಮದಿಂದ ಪತಿಯನ್ನು ಬಿಟ್ಟು ಹೋದ ಹೆಣ್ಮಗಳ ಬಗ್ಗೆ ಎಷ್ಟು ಹೀನವಾದ ಭಾಷೆ. ಓಡಿ ಹೋದವಳು ಅಂತ, ಅವಳೇನು ಓಡಿ ಹೋಗಿರಲ್ಲ, ಸಾಕಾಗಿ ಗಂಡನಿಂದ ಅವಳು ಟಾಟಾ ಮಾಡೇ ಹೋಗಿರ್ತಾಳೆ. ಒಂದು ಹೆಣ್ಣು ಯಾಕೆ ಈ ಸಂಸಾರದ ಈ ಬಂಧನದಿಂದ ಆಚೆ ಹೋಗ್ತಾರೆ ಅನ್ನೋದನ್ನು ಸಹಾನುಭೂತಿಯಿಂದ ಅರಿಯೋಕ್ಕೆ ಸಾಧ್ಯನೇ ಇಲ್ಲ. ಓಡಿ ಹೋದಳು ಅನ್ನೋ ಶಬ್ದ ಯಾಕೆ ಬಳಸ್ತಾ ಇದ್ದೀವಿ ನಾವು? ಸೊ ಭಾಷೆ ಅನ್ನೋದು ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ಪ್ರತಿಪಾದಿಸ್ತದೆ ಅನ್ನೋದು ನಾವೆಲ್ಲರೂ ಮತ್ತೆ ಮತ್ತೆ ತಿಳ್ಕೊಳ್ಬೇಕಾದ ಒಂದು ಸಂಗತಿ. ಇವಾಗ ಪೋಸ್ಟ್ ಟ್ರೂತ್ ಅಂತ ಒಂದು ಪರಿಕಲ್ಪನೆ ಬಂದಿದೆ. ಭಾವನಾತ್ಮಕವಾಗಿ ಒಂದು ರಾಜಕೀಯ ಸಿದ್ಧಾಂತಕ್ಕೆ, ಪಕ್ಷಕ್ಕಾಗಿ ಸತ್ಯವನ್ನು ತಿರುಚುವ ಈ ಏನು ಕೆಲಸ ಇದೆ, ಇದನ್ನು ಪೋಸ್ಟ್ ಟ್ರೂತ್ ಅಂತ ಕರೀತಾರೆ. ಈ ಪೋಸ್ಟ್ ಟ್ರೂತ್ನ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಚಾನಲ್ ಶುರು ಮಾಡಬೇಕು. ಕೆಲವು ಪತ್ರಿಕೆಗಳಲ್ಲಿ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಸಣ್ಣ ಅಂಕಣ ಕೂಡ, ಒಂದು ಜಾಗ ಕೂಡ ಮಾಡಿದರು. ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಒಂದು ಕಾಲಮನ್ನು, ಒಂದು ಅಂಕಣವನ್ನು ಶುರು ಮಾಡೋದೇ ಪತ್ರಿಕೋದ್ಯಮ ಅಥವಾ ಮಾಧ್ಯಮ ಎಷ್ಟು ಅಧಪತನಕ್ಕೆ ಇಳಿದಿದೆ ಅನ್ನೋದರ ಸಂಕೇತ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಹೀಗಾಗಿ ಭಾರತದಲ್ಲಿ ಇವತ್ತು ಜನ ಮಾಧ್ಯಮದ ಬಲಿಪಶುಗಳು, ಯುದ್ಧದ ಬಲಿಪಶುಗಳ ಬಗ್ಗೆ ಕೇಳಿದ್ದೀವಿ. ಸಾಯಿನಾಥ್ ಅವರು ಕಾರ್ಪೊರೇಟ್ ಶಕ್ತಿಗಳ ಬಲಿಪಶುಗಳ ಬಗ್ಗೆ ಮಾತಾಡಿದರು. ನಮ್ಗೆ ಗೊತ್ತಿದೆ ಮಾಧ್ಯಮ ಅದರ ಅಸ್ತ್ರವಾಗಿದೆ. ಅದು ಮಾಧ್ಯಮವೂ ತನಗೆ ತಾನು ಬಲಿಪಶುವಾಗಿದೆ. ನಾವು ಪತ್ರಕರ್ತರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಮಾತಾಡಬೇಕಾಗಿಲ್ಲ. ಅವರು ಮಾಧ್ಯಮದ ಕೈಯಾಳುಗಳಾಗಿ, ಕಾಲಾಳುಗಳಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರು ಬಲಿಪಶುಗಳು. ಆದರೆ ಇನ್ನೊಂದು ಬಲಿಪಶುಗಳನ್ನು ಅವರು ಸೃಷ್ಟಿ ಮಾಡ್ತಿದ್ದಾರೆ. ಮಾಧ್ಯಮದ ಬಲಿಪಶುಗಳನ್ನು ನಾವು ಭಾರತ ಸೃಷ್ಟಿ ಮಾಡ್ತಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಗೊತ್ತಿಲ್ಲ, ಒಂದು ನಮ್ಮ ಸುದ್ದಿ ಮನೆಗಳಲ್ಲಿ ಯಾವ ಸಮುದಾಯದವರು ಜಾಸ್ತಿ ಇದ್ದಾರೆ ಅನ್ನೋದರ ಸಮೀಕ್ಷೆಗಳೆಲ್ಲ ನಮ್ಗೆ ಗೊತ್ತಾಗಿದೆ. ದಲಿತರೇ ಇಲ್ಲ, ಮಹಿಳೆಯರೇ ತುಂಬ ಕಡಿಮೆ ಅನ್ನುವಂಥದ್ದು. ಹೀಗಾಗಿ ಯಾವ ಬಗೆಯ ಸುದ್ದಿಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನನಗನ್ನಿಸದೆ ಪರ್ಟಿಕ್ಯುಲರ್ಲಿ ದೃಶ್ಯ ಮಾಧ್ಯಮವು ಹಿಂಸೆಯನ್ನು, ಅಸಹನೆಯನ್ನು, ಕ್ರೌರ್ಯವನ್ನು ನಾರ್ಮಲೈಸ್ ಮಾಡಿದೆ. ಇದು ನಮ್ಮ ಕಾಲದ ಬಹಳ ದೊಡ್ಡ ದುರಂತ. ಹಿಂಸೆಯನ್ನು ನಾರ್ಮಲೈಸೇಷನ್ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ. ಮತ್ತು TRPಗಾಗಿ ಸುದ್ದಿಗಳನ್ನು, ರೋಚಕತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಧ್ಯಮಗಳು ಮಾಡ್ತಾ ಇದೆ. ಅದರಿಂದ ನಾವು ಗಮನಿಸಬೇಕಾದ್ದೇನು ಅಂದರೆ, ಒಂದು ಗುನ್ನೆ ನಡೆದಿದೆ, ಅಪರಾಧ ನಡೆದಿದೆ. ಆ ಅಪರಾಧ ನಡೆದ ಸುದ್ದಿಯನ್ನು ಯಾರು ಅಪರಾಧಿಗಳು ಅಂತ ಕೆಲವೊಮ್ಮೆ ನಮೂದಿಸಲಾಗ್ತದೆ, ಕೆಲವೊಮ್ಮೆ ನಮೂದಿಸಲಾಗುವುದಿಲ್ಲ. ಯಾವ ಸಮುದಾಯದ ಅಪರಾಧಿಗಳನ್ನು ನಮೂದಿಸಲಾಗ್ತದೆ ಮತ್ತು ಯಾವ ಸಮುದಾಯದ ಅಪರಾಧಿಗಳನ್ನು ನಮೂದಿಸದೆ 5 ಜನರನ್ನು ಬಂಧಿಸಿದರು ಅಂತ ಹೇಳಲಾಗ್ತದೆ. ಇವೆಲ್ಲ ನೇಮ್ ಡ್ರಾಪಿಂಗ್ನ ಪಾಲಿಟಿಕ್ಸ್ ಅಲ್ಲ. ಭಾಳ ಸ್ಪಷ್ಟವಾಗಿ ಒಂದು ಅಪರಾಧನ ಒಂದು ಜನಾಂಗದ ಕ್ರೈಮ್, ಅದು ಜನಾಂಗವೇ ಅಪರಾಧಿ ಎಂಬಂತೆ ಚಿತ್ರಿಸುವ ಒಂದು ಹುನ್ನಾರದ ಭಾಗವಾಗಿ ಕೂಡ ಇರ್ತದೆ. ಏಕವಚನ ಮತ್ತು ಬಹುವಚನ ಬಳಸೋ ವಿಷಯದಲ್ಲಿ ಕೂಡ ನಾವು ಡೆಮೊನೈಸ್ ಮಾಡ್ತಿರ್ತೀವಿ. ಸಮುದಾಯಗಳನ್ನು, ಕ್ಯಾರೆಕ್ಟರ್ಗಳನ್ನು ಡೆಮೊನೈಸ್ ಮಾಡ್ತಿರ್ತೀವಿ. ಹೀಗಾಗಿ ನಾವು ಸುದ್ದಿಯನ್ನು ಅದರ ಎಸೆನ್ಸನ್ನು ನೋಡುವುದಲ್ಲ, ಅದನ್ನು ಯಾವ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡಲಾಗ್ತಿದೆ ಅಂತ ನೋಡೋಕ್ಕೆ ನಾವು ಶುರು ಮಾಡಿದರೆ, ಈ ಡೆಮೊನೈಸೇಷನ್ ಆಫ್ ಕಮ್ಯುನಿಟಿ, ಡೆಮೊನೈಸೇಷನ್ ಆಫ್ ಪರ್ಸನ್ಸ್, ಇದು ನಮಗೆ ಗೊತ್ತಾಗ್ತದೆ ಅಂತ ಹೇಳಿ. ಯಾರಾದರೂ ತಮಗಿಷ್ಟ ಇಲ್ಲದ ಒಂದು ಕೆಲಸವನ್ನು ಮಾಡಿದರೆ ಅವರ ಹೆಸರನ್ನೇ ಬದಲಾಯಿಸೋದು, ಅದು ಮುಸ್ಲಿಂ ಹೆಸರುಗಳನ್ನಾಗಿ ಅದನ್ನು ಕನ್ವರ್ಟ್ ಮಾಡುವಂತಹ ಒಂದು ಕೆಲಸ. ಅದು ಆ್ಯಕ್ಚುಲಿ ಆ ವ್ಯಕ್ತಿಗೆ ಮಾಡ್ತಿರುವಂತಹ
ಒಂದು ಟೀಕೆ ಅಥವಾ ನಿಂದೆ ಅಲ್ಲ, ಆ ಸಮುದಾಯವನ್ನೇ ಅದಕ್ಕಾಗಿ ಬಳಸ್ಕೊಳ್ಳಾಗ್ತಾ ಇದೆ. ಸೊ ಇದು ಭಾಳ ಸೂಕ್ಷ್ಮವಾಗಿ ನಮ್ಮ ರಾಜಕಾರಣ ಸೃಷ್ಟಿ ಮಾಡುತ್ತಿರುವ ಈ ಅಸಹನೆಯನ್ನು ಯಾಕೆ ಮಾಧ್ಯಮಗಳು ಮತ್ತೆ ಮತ್ತೆ ಮರು ಉತ್ಪಾದನೆ ಮಾಡ್ತಾ ಇವೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಸೊ ಏಕಪಕ್ಷೀಯತೆ ಅನ್ನೋದಿದೆಯಲ್ಲ, ಅದು ಉದಾಹರಣೆಗೆ ಅರಸು ಅವ್ರ ಬಗ್ಗೆ ಚರಿತ್ರೆ ಬರೆಯುವಾಗ ಅವರು ಭ್ರಷ್ಟಾಚಾರಕ್ಕೆ ಒಂದು ಸಾಂಸ್ಥೀಕರಣ ಕೊಟ್ಟರು ಅಂತ ಹೇಳಿ ಅದನ್ನೇ ಹೆಚ್ಚು ಹೇಳಲಾಗ್ತದೆ. ನಮ್ಮ ಅರಸು ಪುಸ್ತಕ ನೋಡಿದರೆ ಈ ನಾಡಿನ ಎಷ್ಟು ದೊಡ್ಡ ಧೀಮಂತ ಮುತ್ಸದ್ದಿ, ರಾಜಕಾರಣಿನೂ ಅಲ್ಲ, ರಾಜಕಾರಣಿ ಆ ಕ್ಷಣದ ಚುನಾವಣೆಗೋಸ್ಕರ ಕೆಲಸ ಮಾಡೋರು, ಆ ಕ್ಷಣದ ನಾಗರಿಕರ ಅಗತ್ಯಗಳಿಗಾಗಿ ಕೆಲಸ ಮಾಡೋರು. ಆದರೆ ನಾಡು ಮುಂದಿನ ದಿನಗಳಲ್ಲಿ ಹೇಗಿರ್ಬರ್ತದೆ ಅಂತ ಹೇಳೋದು ಕನಸು, ಒಂದು ವಿಷನ್ ಇಟ್ಕೊಂಡಿರ್ತಾರಲ್ಲ ಅವ್ರು ಮುತ್ಸದ್ದಿ ಅಂತ. ಅರಸು ಎಷ್ಟು ದೊಡ್ಡ ಮುತ್ಸದ್ದಿ ಅಂತ ನಮ್ಮ ಅರಸು ಪುಸ್ತಕ. ಆದರೆ ನೋಡಿ ಪತ್ರಿಕೋದ್ಯಮ ಹೇಗೆ ಅವ್ರನ್ನ ಚಿತ್ರಿಸ್ತಾ ಇದೆ. ಬಸವಲಿಂಗಪುರ ಇದ್ದಾಗಲೂ ಹಾಗೆ, ದೇವರುಗಳಿಗೆ ವಿರೋಧಿ ಇವನು, ಕನ್ನಡ ವಿರೋಧಿ ಅಂತ. ಯಾರು ಮಲ ಹೊರುವಂತಹ ಅಮಾನುಷ ಪದ್ಧತಿಯನ್ನು ರದ್ದು ಮಾಡಿದ ಸಮಾಜ ಸುಧಾರಕ ಅಂತ ನೋಡಲೇ ಇಲ್ಲ. ಆ ಪತ್ರಿಕೋದ್ಯಮದ ಆ ಕಾಲದ ಭಾಷೆ ಮತ್ತು ರಾಜಕಾರಣದ ವಿರುದ್ಧವೇ ತೇಜಸ್ವಿ ಮುಂತಾದವರೆಲ್ಲ ಸಮಾಜವಾದಿ ಒಕ್ಕೂಟದಿಂದ ಒಂದು ದೊಡ್ಡ ಸಭೆಯನ್ನು ಮಾಡಿದರು ಅನ್ನೋದನ್ನು ನಾವು ಗಮನಿಸಬೇಕು. ಇವಾಗ ತುರ್ತು ಪರಿಸ್ಥಿತಿ ವಿರುದ್ಧ ಚರ್ಚೆ ನಡೀತಾ ಇದೆ. ಅದೊಂದು ರಾಜಕೀಯವಾಗಿ ನಾವು ಸಮರ್ಥಿಸಲಾಗದ ಒಂದು ಕೆಟ್ಟ ದಿನಗಳೇ. ಆದರೆ ಕರ್ನಾಟಕದ ಚಾಪ್ಟರ್ನಲ್ಲಿ ಅದೇ ಕಾಲದಲ್ಲಿ ಅರಸು ಏನೇನು ಮಾಡಿದ್ರು ಅನ್ನೋ ವಿಷಯವನ್ನೇ ಪ್ರಸ್ತಾಪಿಸದೆ ಅದು ಬರೀ ಕರಾಳ ಅಂತ ಹೇಳೋದಿದೆಯಲ್ಲ, ಅದು ಸುದ್ದಿಗೆ ಮಾಡುವ, ನಮ್ಮ ನಾಡಿಗೆ ಮಾಡುವ ಅವಮಾನ. ಯಾಕಂದರೆ ನಮ್ಮ ನಾಡಿನ ಜನ ಆ ಕಾಲದಲ್ಲಿ ಬಹಳ ದೊಡ್ಡ ಪ್ರಯೋಜನವನ್ನು ಪಡೆದಿದ್ದಾರೆ. OBCಗಳು, ದಲಿತರಿಗೆ OBCಗಳಿಗೆ ಅಧಿಕಾರ ವಿತರಣೆ ಆಗಿದೆ, ಭೂಮಿ ವಿತರಣೆ ಆಗಿದೆ, ಬಹಳ ದೊಡ್ಡ ಕೆಲಸಗಳು ಆ ತುರ್ತು ಪರಿಸ್ಥಿತಿಯಲ್ಲಿ. ಈ ಪಾರ್ಶ್ವಿಕತೆ ಇದೆಯಲ್ಲ, ಇದು ನಮ್ಮ ಪತ್ರಿಕೋದ್ಯಮದ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸೊ ನಾನು ಹಿರಿಯರೇ ಮತ್ತು ಗೆಳೆಯರೇ, ಭಾಷೆ ಬಳಸೋದ್ರ ಬಗ್ಗೆ ಬಸವಲಿಂಗಪ್ಪನವರಿಗೆ ಬಹಳ ಬೇಜಾರಾಯಿತು. ಮಲ ಹೊರುವ ಪದ್ಧತಿ ಅಂತ ಯಾಕ್ರಿ ಬಳಸ್ತೀರಿ? ಮಲ ಶಬ್ದ ಅಂತ ಬಳಸಿದರೆ ಆ ಸಂಸ್ಕೃತ ಶಬ್ದ, ಹೊರೋದ್ರ ಆ ಅವಮಾನ ಇದೆಯಲ್ಲ, ತಲೆ ಮೇಲೆ ಸೋರುತ್ತಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ, ಏನೋ ಹುಚ್ಚೆ ಅಂತ ಬಳಸಿ ಅಂತ ಹೇಳ್ತಿದ್ರು. ಯಾಕಂದರೆ ಹೊರೋರ ಆ ನೋವು ಗೊತ್ತಾಗಬೇಕಾದ್ರೆ ಈ ಭಾಷೆ ನೀವು ಬದಲಾಯಿಸಬೇಕು, ಈ ಭಾಷೆ ಬಳಸಬೇಡಿ ಅಂತ ಹೇಳಿ ಅವರು ಯಾವಾಗಲೂ ಹೇಳ್ತಾ ಇದ್ರು. ಅದರಿಂದ ಯಾರೋ ಆ್ಯಂಕರು, ಯಾರೋ ಸುದ್ದಿ ಮನೆಯಲ್ಲಿ ಬರೆಯೋ, ಪತ್ರಿಕೆ ಬರೆಯಲ್ಲಿ ಬರಹ ಮಾಡೋರು ಹಕಾರ ಅಕಾರ ವ್ಯತ್ಯಾಸ ಮಾಡ್ತಾರೆ, ಅಥವಾ ಅವರಿಗೆ ವ್ಯಾಕರಣ ಬರಲ್ಲ ಅನ್ನೋದು ನನ್ನ ಪ್ರಕಾರ ದೊಡ್ಡ ಸಮಸ್ಯೆ ಅಲ್ಲ. ಭಾಷೆಯನ್ನು ದ್ವೇಷಕ್ಕಾಗಿ ಬಳಸುವುದೇ ಅತ್ಯಂತ ಅಶ್ಲೀಲವಾದ. ವ್ಯಾಕರಣ ಬಹಳ ಚೆನ್ನಾಗಿದೆ, ಭಾಷೆಯಲ್ಲಿ ಮಹಾಪಂಡಿತರವರು, ಆದರೆ ಭಾಷೆಯನ್ನು ಬಳಸ್ತಾ ಇರೋ ಕ್ರಮ ಇದೆಯಲ್ಲ, ವಿಧಾನ ಇದೆಯಲ್ಲ, ಅಲ್ಲಿ ಅಶ್ಲೀಲತೆ ಉಂಟಾಗಿದೆ. ಯಾಕೆಂದರೆ ಒಂದು ಸೀಮಿತವಾದ ವರ್ಗ ಹಿತಾಸಕ್ತಿಯಿಂದ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಇದನ್ನು ನಾನು ವೆಪನೈಸೇಷನ್ ಆಫ್ ಲ್ಯಾಂಗ್ವೇಜ್, ಮಾಧ್ಯಮಗಳು ಭಾಷೆಯನ್ನು ಮಾಧ್ಯಮವಾಗಿ ಬಳಸದೆ ಆಯುಧವಾಗಿ ಬಳಸುತ್ತಿರುವ ಕಾಲದಲ್ಲಿ ನಾವು ಇದ್ದೇವೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಇದನ್ನು ಭಾಷೆಯ ಕ್ರೌರ್ಯ ಅಂತ ಹೇಳಿ ಕೂಡ ನಾನು ಕರೀತೇನೆ. ಸ್ನೇಹಿತರೆ, ಎರಡು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಭಾಷೆ ಅಂದರೆ ನಾವು ಆಡುವ ಮಾತು, ನಾವು ಬರೆಯುವ ಅಕ್ಷರ ಮಾತ್ರ ಅಲ್ಲ. ಕೇಳಿಸಿದೆಯಾ? ಸೊ ದೃಶ್ಯ ಮಾಧ್ಯಮಗಳಲ್ಲಿ ನಮ್ಮ ಆ್ಯಂಕರ್ಗಳು ಮಾಡುವ ಮುಖಭಾವ, ಆಂಗಿಕ ಚಲನೆ ಕೂಡ ಒಂದು ಹೊಸ ಭಾಷೆ ಆಗಿದೆ. ಯಾವ ವಿಷಯವನ್ನು ಹೇಳುವಾಗ ಅವರು ಮುಖಭಾವಗಳು ಹೇಗೆ ಬಳಸ್ತಾರೆ, ವ್ಯಂಗ್ಯವನ್ನು, ವಿಡಂಬನೆಯನ್ನು, ಕಟುತ್ವವನ್ನು ಬಳಸ್ತಾರೆ ಅನ್ನೋದು ಕೂಡ ಒಂದು ಭಾಷೆ. ಸೊ ಭಾಷೆಯ ಒಂದು ಹೊಸ ವಿಸ್ತರಣೆ ಅಂದರೆ ಕಿರುಚಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಯಾರನ್ನೋ ಕರೆದ್ಬಿಟ್ಟು ಪ್ಯಾನಲಲ್ಲಿ ಅವನನ್ನು ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿ ಭಾಷಣ ಹೊಡಿತಾರೆ ಮತ್ತು ಕಿರುಚಾಡ್ತಾರೆ. ಕಿರುಚುವಿಕೆ ಒಂದು ಭಾಷೆ, ಅದಕ್ಕೆ ಲಿಸನಿಂಗ್ ತಾಳ್ಮೆನೇ ಇಲ್ಲ, ಬೇಸಿಕಲಿ ಅದು ಡೆಮಾಕ್ರೆಟಿಕ್ ಆಗಿಲ್ಲ. ಅದರಿಂದ ಮಾಧ್ಯಮದಿಂದ ನಾವು ಸತ್ಯವನ್ನು ತಿಳಿಯೋದಲ್ಲ, ಮಾಧ್ಯಮದ ಅಕರಾಳ ವಿಕರಾಳ ಅವತಾರಗಳೆಲ್ಲವೂ ಜನ ನೋಡ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮಕ್ಕೆ ಒಂದು ಅರಿವು ಇರಬೇಕು ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ. ಸ್ನೇಹಿತರೆ, ಈ ಮಾಧ್ಯಮದ ಭಾಷೆ ಅತ್ಯಂತ ಅಶ್ಲೀಲಗೊಳ್ಳೋದು, ಅತ್ಯಂತ ವಿರೂಪಗೊಳ್ಳೋದು ಯುದ್ಧದ ಸಂದರ್ಭದಲ್ಲಿ, ಮತೀಯ ಗಲಭೆಗಳ ಸಂದರ್ಭದಲ್ಲಿ ಮತ್ತು ಚುನಾವಣೆಗಳ ಸಂದರ್ಭದಲ್ಲಿ. ಕೆಲವೊಮ್ಮೆ ಮೌನವೂ ಒಂದು ಭಾಷೆ. ಸಾಯಿನಾಥ್ ಹೇಳಿದರು, ಯಾಕೆ ಪ್ಯಾಲೆಸ್ತೈನಿನ ವರದಿಗಳ ವಿಷಯದಲ್ಲಿ ಸಂಪಾದಕೀಯ ಬರಲಿಲ್ಲ ಅಂತ. ಕೆಲವು ವಿಷಯಗಳಲ್ಲಿ ನಮ್ಮ ಮಾಧ್ಯಮಗಳು ಮೌನವನ್ನು ತಾಳ್ತವೆ. ಆ ಮೌನ ಕೂಡ ಒಂದು ಭಾಷೆ, ಅದು ಕೂಡ ಒಂದು ಅರ್ಥವನ್ನು ಅದು ಹೇಳ್ತಾ ಇದೆ. ಭೀಷ್ಮಾದಿಗಳನ್ನು ದ್ರೌಪದಿ ಸಭಾಪರ್ವದಲ್ಲಿ ಹೇಳುವಾಗ, ನಿಮಗೆ ಸತ್ಯ ಗೊತ್ತಿದೆ, ಒಬ್ಬ ಸೋತವನು ತನ್ನ ಹೆಂಡತಿಯನ್ನು ಒತ್ತೆ ಇಡಕ್ಕೆ ಆಗಲ್ಲ ಅನ್ನೋದು
ನಾನು ಸೋತಿದ್ದೇನೆಯೇ ಇಲ್ಲವೇ ಹೇಳಿ ಅಂತ ಅವಳ ಕ್ವಶನ್. ಅವ್ರು ಮಾತಾಡಲ್ಲ, ಅವ್ರ ಮೌನ ಇದೆಯಲ್ಲ. ಅವಳು ಹೇಳ್ತಾಳೆ, ನೀವು ಹಿರೀಕರಾಗಿದ್ದೀರಿ, ತುಂಬ ಗೊತ್ತಿದೆ ನಿಮಗೆ, ಓದಿದ್ದೀರಿ, ಜ್ಞಾನವಂತರಾಗಿದ್ದೀರಿ, ಆದರೆ ಮೌನ ವಹಿಸುವ ಮೂಲಕ ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ. ಸೊ ನಮ್ಮ ಪತ್ರಿಕೆಗಳು ಯಾವ ವಿಷಯದಲ್ಲಿ ಪ್ರಸ್ತಾಪನೆ ಮಾಡದೆ ಮೌನ ವಹಿಸ್ತಾವೋ ಅವು ಅನ್ಯಾಯ ಮಾಡ್ತಿರ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಆ ಮಹಾಭಾರತದಲ್ಲಿ ಒಂದು ಪಾತ್ರ ಬರ್ತದೆ, ವಿಕರ್ಣ ಅಂತ. ಅವನು ತುಂಬ ಚಿಕ್ಕವನು, ಅವನು ದುರ್ಯೋಧನಿಗೆ ಭಾಳ ಚಿಕ್ಕ ಹುಡುಗ. ಅವನು ಹೇಳ್ತಾನೆ, ಅಣ್ಣ ನೀನು ಮಾಡ್ತಾ ಇರೋ ತಪ್ಪು, ನಾನು ನಿಮ್ಮ ಜೊತೆಗೆ ಇರೋಲ್ಲ ಅಂತ. ಇವತ್ತು ವಿಕರ್ಣನ ಧೈರ್ಯ ಇದೆಯಲ್ಲ, ಅದು ನಮ್ಮ ಮಾಧ್ಯಮಕ್ಕೆ, ನನ್ನಂಥ ಲೇಖಕರಿಗೆ ಬರಬೇಕಾಗಿದೆ. ಕೊನೆಯದಾಗಿ ಸ್ನೇಹಿತರೆ, ಹೋದ ವರ್ಷ ನಮ್ಮ ಭಾರತದ ಪತ್ರಿಕಾ ಅಥವಾ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ 180 ದೇಶಗಳಲ್ಲಿ 159 ಇತ್ತು. ಈ ವರ್ಷ 150 ಇದೆ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಮಾಧ್ಯಮದಲ್ಲಿ 151ನೇ ಸ್ಥಾನದಲ್ಲಿ ಇದೆಯಲ್ಲ, ಬಹಳ ಲಜ್ಜೆಯ ಸಂಗತಿ. ಇದು ಬರೀ ಮಾಧ್ಯಮದ ಅಧಪತನವನ್ನು ಹೇಳ್ತಾ ಇಲ್ಲ, ನಮ್ಮ ಡೆಮಾಕ್ರಸಿ ಅಧಪತನವನ್ನು ಕೂಡ ಹೇಳ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಯಾರ್ಯಾರು ನಮ್ಮ ಬಾಂಧವರು ಬರೆಯೋರು ಜೈಲಲ್ಲಿದ್ದಾರೆ, ಹಿಂಸೆಗೊಳಗಾಗಿದ್ದಾರೆ ಮತ್ತು ಸತ್ತಿದ್ದಾರೆ ಅಂತ ಒಂದು ಪಟ್ಟಿ ತೆಗೆದರೆ ಗೊತ್ತಾಗ್ತದೆ. ನನಗೆ ಭಾಳ ಆಶ್ಚರ್ಯ ಆಗೋದು ಕ್ಯಾನಿಬಾಲಿಸಮ್. ನಮ್ಮ ಮಾಧ್ಯಮದವರು ತಮ್ಮದೇ ಸಹಬಂಧುಗಳನ್ನು ಪ್ರಭುತ್ವ ಶಿಕ್ಷೆಗೊಳಪಡಿಸುವಾಗ ಅವರು ಮೌನವಾಗಿರೋದು ಮತ್ತು ಸೆಲೆಬ್ರೇಟ್ ಮಾಡೋದು. ಗೌರಿಯವರ ಕೊಲೆ ಆದಾಗ ಸೆಲೆಬ್ರೇಟ್ ಮಾಡಿದ ಭಾಷೆಯನ್ನು ನಮ್ಮ ಪತ್ರಿಕೆಗಳು ಬಳಸಿವೆ. ಕ್ಯಾನಿಬಾಲಿಸಮ್ ಇದು. ಅರೆ, ನಮ್ಮ ಸಹೋದರರು ಕಲಬುರ್ಗಿ ಅನಂತಮೂರ್ತಿ ಅವ್ರನ್ನೆಲ್ಲ ಅಪಮಾನಿಸುವಾಗ, ಕಲಬುರ್ಗಿಯವರ ಕೊಲೆ ಹಿಂದೆ ಕರ್ನಾಟಕದ ಮಾಧ್ಯಮ ಆ 8-10 ದಿನಗಳಲ್ಲಿ ನಡೆದ ಚರ್ಚೆಯು ಒಂದು ಕಾರಣ ಅಂತ ಹೇಳಿ, ಪರೋಕ್ಷ ಕಾರಣ ಅಂತ ಹೇಳಿ ನಾನು ಯಾವತ್ತೂ ಭಾವಿಸ್ತೇನೆ. ಇವತ್ತು ಮಾಧ್ಯಮ ಕೊಲೆಗಡಕ ಭಾಷೆಯನ್ನು ಬಳಸ್ತಾ ಇದೆ. ಇಂಥ ಹೊತ್ತಲ್ಲಿ ನಾವು ಇದ್ದೇವೆ. ಇದು ನಮ್ಮ ಡೆಮಾಕ್ರಸಿಯ ಅಧಪತನದ, ನಮ್ಮ ಸಮಾಜದ ಅಧಪತನದ ಸಂಕೇತ. ಒಬ್ಬ ಶಿಕ್ಷಕ ನನ್ನ ಸಮುದಾಯದವನು ಅಧಪತನಗೊಳ್ಳಬಾರ್ದು, ಅದು ಬಹಳ ಸೂಚ್ಯಂಕ, ಅದು ಬಹಳ ಅಧಪತನ ಆಗಿದೆ ಅನ್ನೋದಕ್ಕೆ ಇದು. ಮತ್ತು ಮಾಧ್ಯಮ ಕೂಡ ಆಗಬಾರ್ದು ಅಂತ ಹೇಳಿ ನನಗೆ ಯಾವತ್ತೂ ಅನಿಸಿದೆ. ಹೀಗಾಗಿ ಸತ್ಯ ಯಾವುದು ಅಂದರೆ, ಹಲವು ಸತ್ಯಗಳಿರುವಾಗ ದಮನಿತರ ಪರವಾಗಿ ನಿಲ್ಲೋದೇ ಸತ್ಯ. ಸ್ಪೀಕಿಂಗ್ ಟು ದ ಪವರ್ ಅಂತ ಅವರು ಹೇಳಿದರು. ಅದೇ ನಿಜವಾದ ಒಂದು ಸತ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಿರಿಯರೇ ಮತ್ತು ಸ್ನೇಹಿತರೆ, ಒಂದು ಒಳ್ಳೆಯ ಮಾಧ್ಯಮ, ಒಬ್ಬ ಒಳ್ಳೆಯ ಶಿಕ್ಷಕ, ಒಬ್ಬ ಒಳ್ಳೆಯ ರಾಜಕಾರಣಿ ಒಂದು ಸಮಾಜ ಸೃಷ್ಟಿ ಮಾಡೋದು ಅಂದರೆ, ಒಂದು ಒಳ್ಳೆಯ ಮಾನವೀಯ ಸಮಾಜವನ್ನು ಸೃಷ್ಟಿ ಮಾಡೋದು, ನಮ್ಮ ಒಳ್ಳೆಯ ಡೆಮಾಕ್ರಸಿಯನ್ನು ಸೃಷ್ಟಿ ಮಾಡೋದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇದು ಭ್ರಷ್ಟತೆ ಅನ್ನೋದು ಪತನ ಅನ್ನೋದು ಕೇವಲ ಒಂದು ಅಂಗಕ್ಕೆ ಮಾತ್ರ ಇಲ್ಲ, ಮಾಧ್ಯಮವನ್ನು ಮಾತ್ರ ಕಟಕಟೆ ಇಡಬೇಕಾಗಿಲ್ಲ. ಬಹಳ ಜೆಂಡರ್ ಸೆನ್ಸಿಟಿವ್ ಆಗಿರುವ, ಕ್ಲಾಸ್ ಸೆನ್ಸಿಟಿವ್ ಆಗಿರುವ, ಕಾಸ್ಟ್ ಸೆನ್ಸಿಟಿವ್ ಆಗಿರುವ ಸಿನಿಮಾ ಕೂಡ, ನಾಟಕ ಕೂಡ ಇವತ್ತು ಕರೆಕ್ಟ್ ಆಗಿಬಿಟ್ಟಿದೆ. ಹೀಗಾಗಿ ನಾವೆಲ್ಲರೂ ಈ ಅವನತಿಯಲ್ಲಿ ಸಮಾನ ಭಾಗಿಗಳಾಗಿದ್ದೇವೆ. ಇದರಿಂದ ಈಚೆ ಬರಬೇಕಾಗಿದೆ ಮತ್ತು ಒಂದು ಮಾನವೀಯ ನಾಡನ್ನು ಕಟ್ಟಬೇಕಾಗಿದೆ. ಮತ್ತು ಭಾಷೆ ಅಶ್ಲೀಲತೆಯಿಂದ, ಕ್ರೌರ್ಯದಿಂದ ಒಂದು ಮಾನವೀಯ ಭಾಷೆಯನ್ನು ಪಡ್ಕೋಬೇಕಾಗಿದೆ ಅಂತ ಹೇಳಿ ಭಾವಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 2 ಭಾರತಗಳಿವೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೌದು, ಒಂದು ಭಾರತ, ಇನ್ನೊಂದು ಇಂಡಿಯಾ ಅಂತ ಹೇಳಿಬಿಡ್ತಾರೆ. ಆದರೆ ಪಿ ಸಾಯಿನಾಥ್ ಹೇಳ್ತಾರೆ 2 ಭಾರತಗಳಿವೆ, ಒಂದು IPL ಭಾರತ, ಇನ್ನೊಂದು BPL ಭಾರತ ಅಂತೇಳಿ. ಸೊ ಆ ರೀತಿಯಲ್ಲಿ BPL ಭಾರತದ ಪ್ರತಿನಿಧಿಯಾಗಿರತಕ್ಕಂಥವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಯಾವತ್ತೂ ಕೂಡ ಜನರ ಪರವಾಗಿ ಆಲೋಚನೆ ಮಾಡ್ತಾ, ಪ್ರಜಾಪ್ರಭುತ್ವವನ್ನು ಗಟ್ಟಿಯಾಗಿಡೋದಕ್ಕೆ ಕೆಲಸ ಮಾಡ್ತಾ, ಮತ್ತು ಪ್ರತಿಯೊಬ್ಬರಿಗೂ ಮಾತನಾಡುವ ಅವಕಾಶವನ್ನು ಕೊಡ್ತಾ, ಜನಪರ ಹೋರಾಟಗಳ ಜೊತೆ ಸ್ಪಂದಿಸ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಇನ್ನೊಂದು ಮಾತನ್ನು ಪಿ ಸಾಯಿನಾಥ್ ಅವರಿಂದನೇ ಎತ್ತಿಕೊಳ್ತೇನೆ. ಪಿ ಸಾಯಿನಾಥ್ ಅವರು ಇಡೀ ಕರ್ನಾಟಕದಲ್ಲಿ ದಿ ಹಿಂದೂ ಪತ್ರಿಕೆಗೆ ದಲಿತರ ಸ್ಟೋರಿಗಳನ್ನು ಮಾಡುವಾಗ ಸುಮಾರು ಸುತ್ತಾಡಿದರು. ಆವಾಗ ಒಂದು ಅಂಶವನ್ನು ಕಂಡುಕೊಂಡರು, ಏನಂತಂದರೆ ಮಂಡ್ಯದಲ್ಲಿ ಇರುವಂತಹ ಕಾರಾಗೃಹದಲ್ಲಿರುವಂತಹ ಕೈದಿಗಳು ತಿಂತಾ ಇರುವ ಊಟ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನುವ ಒಂದು ಸತ್ಯವನ್ನು ಹೊರಗಡೆ ಇಟ್ಟರು. ಆದರೆ ಇವತ್ತು ಮುಖ್ಯಮಂತ್ರಿಗಳ ಅನ್ನಭಾಗ್ಯ ಯೋಜನೆ, ಅನೇಕ ಭಾಗ್ಯಗಳ ಯೋಜನೆ ಇವತ್ತು ಕರ್ನಾಟಕ ಉಸಿರಾಡುವಂತೆ ಮಾಡಿದೆ ಹಾಗೂ ಸಮೃದ್ಧವಾಗಿ ಮಾಡಿದೆ, ಹಾಗೂ ಇನ್ನೂ ಅನೇಕ ಹೆಜ್ಜೆಗಳನ್ನು ಭಾರತದ ಭೂಪಟದಲ್ಲಿ ಮುಂದೆ ತೆಕ್ಕೊಂಡು ಹೋಗಿದೆ ಅಂತ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳನ್ನು ತಮ್ಮ ಭಾಷಣವನ್ನು ಮಾಡೋದಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆ